ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಸಾಂಬಾರ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಕುಂಬಳಕಾಯಿ ಅವರೆಕಾಯಿ ಹಾಕಿ ಮಾಡಿರೋಂಥ ಹುಳಿ ಸಾಂಬಾರು. ಇನ್ನೂ ಅವರೆಕಾಯಿ ಸೀಸನ್ ನಡೀತಾ ಇದೆಯಲ್ವಾ, ಒಂದ್ಸಲ ಎರಡು ಕಾಂಬಿನೇಷನ್ ಹಾಕಿ ಸಾಂಬಾರು ಮಾಡಿ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಮುದ್ದೆಗೆ, ವೈಟ್ ರೈಸ್ಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ಮೊದಲಿಗೆ ಇಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. 1/4 kg ಆಗುವಷ್ಟು ಸಿಹಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ನಾನು ಹಸಿ ಅವರೆಕಾಯಿ ಒಂದು 1/4 kg ಆಗುವಷ್ಟು ಕಾಳನ್ನ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಮತ್ತು ಕುಂಬಳಕಾಯಿನ ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಕೊತೀನಿ. ಇದು ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಘಮ ಘಮ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನ ಈ ಥರ ಹುರಿದು ನಾವು ಸಾಂಬಾರು ಮಾಡೋದ್ರಿಂದ ಏನು ಅಂತಂದರೆ ರುಚಿ ಚೆನ್ನಾಗಿರುತ್ತೆ ಮತ್ತು ಬೇಗ ಅಳಿಸೋದಿಲ್ಲ. ರುಚಿ ಚೆನ್ನಾಗಿರಬೇಕು ಅಂತಂದರೆ ಈ ಥರ ಹುರಿದು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಇದಕ್ಕೆ ನಾನು 2 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕಂದರೆ ಕುಂಬಳಕಾಯಿ ಅಂತಂದರೆ ಸಿಹಿ ಬರುತ್ತಲ್ವ, ಅದಕ್ಕೋಸ್ಕರ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕಲರು ಬರುತ್ತೆ, ಸ್ವಲ್ಪ ಖಾರ ಕೂಡ ಇರುತ್ತೆ ಅಂತೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದಕ್ಕೆ ನಾನು ಅರ್ಧ ಹೋಳಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಸಾಂಬಾರು ಮಾಡ್ಕೊತೀವೋ ಅಷ್ಟು ಅದ್ರ ಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕಾಗುತ್ತೆ. ಜಾಸ್ತಿ ಜನ ಇದ್ದೀವಿ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ತೆಂಗಿನಕಾಯಿನ. ನಾನಿಲ್ಲಿ ಅರ್ಧ ಚಿಪ್ಪು ನಾನು ತೆಂಗಿನಕಾಯಿ ತುರಿನ ತುರಿದು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಇದೇ ಟೈಮಲ್ಲೇ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ, ತಣ್ಣಗಾಗಲಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋದ್ರಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಕುಂಬಳಕಾಯಿನೂ ಕೂಡ ತುಂಬಾ ಚೆನ್ನಾಗಿ ಬೇಯ್ತಾಯಿತ್ತು. ಕುಕ್ಕರಲ್ಲಿ ಹಾಕೋದು ಏನಾಗುತ್ತೆ ಅಂದರೆ ಎಲ್ಲ ಮಸ್ತೋಗುತ್ತೆ. ನಾವು ಕುಕ್ಕರಲ್ಲಿ ಹಾಕೋದು ಬೇಡ ಅಂತೇಳಿ ಇವತ್ತು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಮಿಕ್ಸಿ ಬಟ್ಲು ತೊಗೊಂಡು ನಾವೇನು ಹುರಿದಿಟ್ಕೊಂಡಿದ್ದಲ್ಲ ಆ ಮಸಾಲೆನ ಹಾಕ್ಕೊಂಡು ಹುಳಿ ಸಾಂಬಾರು, ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಮನೇಲಿ, ಆ ಪುಡಿನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸ್ಗೆ ರುಬ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೈಸ್ಗಾಗಬೇಕು. ಇದು ಕೂಡ ಚೆನ್ನಾಗಿ ಒಂದು 3/4 ಭಾಗ ಆಗುವಷ್ಟು ಕುಂಬಳಕಾಯಿ ಕೂಡ ಬೆಂದಿದೆ. ನೋಡಿ, ಕುಕ್ಕರಲ್ಲಿ ಹಾಕಿದ್ರೆ ಅಂತ ಎಲ್ಲ ಕದ್ರೋಗ್ಬಿಡುತ್ತೆ. ತಿನ್ನಂಗೂ ಇರಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಿಡ್ದಂಗೂ ಇರಬೇಕು ಅಂತಂದರೆ ಈ ಥರ ಮಾಡಬೇಕಾಗುತ್ತೆ. ಈಗ ಕುಂಬಳಕಾಯಿ ಅವರೆಕಾಯೆಲ್ಲ ಬೆಂದಿತ್ತಲ್ವ, ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿತ್ತು. ನಾನು ವೈಟ್ ರೈಸ್ಗೆ ಮತ್ತು ದೋಸೆಗೆ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಾವಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀರನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ತುಂಬ ನೀರನ್ನು ಮಾಡೋದು ಬೇಡ. ಯಾಕಂದರೆ ನಾವು ಇದಕ್ಕೆ ಬೇಳೆ ಏನು ಹಾಕದೇ ಇರೋದ್ರಿಂದ ಸ್ವಲ್ಪ ತೆಳ್ಳಗಾಗುತ್ತೆ ಅಂತೇಳಿ ನೀರನ್ನ ಕಮ್ಮಿನೇ ಹಾಕಿದ್ದೀನಿ. ಆ ಕಡೆ ಎಲ್ಲ ಸಾಂಬಾರೆಲ್ಲ ರೆಡಿ ಆಗ್ತಿದ್ದಂಗೆ ಒಳ್ಳೆ ಒಗ್ಗರಣೆ ಕೊಟ್ಟರೆ ಆ ಘಮ ಘಮ ಅನ್ನೋ ಒಗ್ಗರಣೆ ಕುಂಬಳಕಾಯಿ ಅವರೆಕಾಯಿ ಸಾರಿಗೆ ಬಿದ್ದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಜೀರಿಗೆನ ಒಗ್ಗರಣೆ ಕೊಟ್ಟು ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ತೊಗೊಂಡು ಇದೇನು ನಾನು ಕುದಿಸಿ ಸಾಂಬಾರನ್ನ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದಲ್ಲ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅವರೆಕಾಯಿ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇದನ್ನು ಒಗ್ಗರಣೆನ ಆ ಸಾಂಬಾರಲ್ಲಿ ಹಾಕಿ ಪ್ಲೇಟ್ ಮುಚ್ಚಬೇಕು, ಇಲ್ಲ ಅಂತಂದರೆ ಆ ಒಗ್ಗರಣೆದು ಘಮ ಎಲ್ಲ ಹೊರಗೆ ಹೋಗ್ಬಿಡ್ತು. ನೋಡಿ, ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಘಮ ಘಮ ಅಂತ ಇತ್ತು. ಕುಂಬಳಕಾಯಿ ಅವರೆಕಾಯಿ ಎರಡೂ ಸ್ವಲ್ಪ ಐತೆ ಮನೇಲಿ ಅಂತ ಅಂದಾಗ ಈ ಥರ ಮಾಡ್ಕೊಳ್ಳಿ. ಈ ಥರ ಹುರಿದು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಅಳಿಸೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ಅವರೆಕಾಯಿ ಕುಂಬಳಕಾಯಿ ಮಾಡಿರೋಂಥ ರೆಸಿಪಿ ಸಾಂಬಾರು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ಲಿ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದು ಏನು ಅಂತಂದರೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಆ್ಯಡ್ ಬಂದಾಗ ಯಾರು ಸ್ಕಿಪ್ ಮಾಡ್ದಂಗೆ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಂಪಲ್ಲಾಗಿ ಮನೇಲಿರೋವಂಥ ಅಡುಗೆ ಐಟಮ್ನ ಹೇಗೆ ಹಾಕಿ ಅಡುಗೆ ಮಾಡೋದು ಅಂತ ನನ್ನ ವೀಡಿಯೋ ಚಾನಲಲ್ಲಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ಕುಂಬಳಕಾಯಿ ಎಷ್ಟು ಚೆನ್ನಾಗಿ ಬೆಂದೋಗಿತ್ತು ಅಂದರೆ ಮುದ್ದೆಗಂತೂ ತುಂಬ ಚೆನ್ನಾಗಿತ್ತು. ನಾನು ಅನ್ನಕ್ಕೆ ಮಾಡ್ಕೊಂಡಿರೋದ್ರಿಂದ ಅನ್ನಕ್ಕೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಇದೇ ರೀತಿ ಸಿಂಪಲಾಗಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.